ನಮಸ್ಕಾರ, ಸ್ವೀಟ್ ಪ್ಲೇಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇತ್ತೀಚೆಗೆ ಮನು ಹಂದಾಡಿ ಅವರು ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಅದರಲ್ಲಿ ಅವರೇನೋ ಟ್ಯಾಂಕ್ ವಾಶ್ ಮಾಡ್ತಾ ಇರ್ತಾರೆ. ವಾಶ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಪೊರ್ಕೆ ತಗೊಳಕ್ಕೆ ಹೋಗಿ ಅಲ್ಲಿಂದ ಪಲ್ಟಿ ಹೊಡೆದು ಟ್ಯಾಂಕ್ ಸಮೇತ ಕೆಳಗಡೆ ಬೀಳ್ತಾರೆ. ಆಮೇಲೆ ಯಾರೋ ಬಂದು ಹೇಳ್ತಾರೆ, ನೀನು ಯಾಕೆ ಇಷ್ಟು ಒದ್ದಾಡ್ತಾ ಇದೆ ಮರ್ಯ, ಸನ್ರೈಸ್ ಟ್ಯಾಂಕ್ ತಗೊಳ್ಳೋದಲ್ವಾ ಅಂತ. ನಾನು ಅದು ನೋಡಿದಾಗಿಂದ ಅನ್ನಿಸ್ತಾ ಇತ್ತು, ಏನಂಥದ್ದು ಏನಿರುತ್ತೆ ಸನ್ರೈಸ್ ಟ್ಯಾಂಕಲ್ಲಿ, ಏನಂತ ವಿಶೇಷ, ಅದರಲ್ಲಿ ಅದಕ್ಕೇನು ವಾಶ್ ಮಾಡೋದು ಬೇಡವಾ, ಅದಕ್ಕೆ ಮನುಷ್ಯ ಒಳಗಡೆ ಇಳಿತು ಕ್ಲೀನ್ ಮಾಡೋದು ಬೇಡವಾ, ಏನೋ ಒಂದು ಇರಬೇಕಲ್ಲ, ಏನದು ಅಂತ ಅಂದ್ಕೊಂಡು ಅದು ನನಗೆ ರಿಸರ್ಚ್ ಮಾಡ್ತಾ ಹೋದಾಗ ಒಬ್ಬರು ನಂಬರ್ ಸಿಕ್ತು. ಆ ನಂಬರ್ಗೆ ಕಾಲ್ ಮಾಡಿದೆ. ಅವ್ರು ಹೇಳಿದ್ರು, ಸರ್ ನಾನು ಹಿಂಗೆ ನಿಮಗೆ ಹೇಳಿದ್ರೆ ಗೊತ್ತಾಗಲ್ಲ, ನೀವು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಿಗೆ ಒಂದ್ಸಲಿ ಬನ್ನಿ, ನಮ್ಮ ಊರಿಗೆ ಬಂದರೆ ನಾನೇ ನಿಮಗೆ ತೋರಿಸ್ತೀನಿ ಸರ್, ಅದು ಏನು ಎಂತ ಅಂತ ಹೇಳಿ ಅಂತಂದರು. ಸುಮಾರು ದಿನ ಆಗಿತ್ತು, ತಳ್ಳಿ ಫೈನಲಿ ಒಂದು ದಿನ ಬಂದಿದೆ. ಅದನ್ನು ಆ ಜಾಗದಲ್ಲೇ ನಾವು ನೋಡೋಕ್ಕೆ ಈಗ ನಾನಿದ್ದೀನಿ. ರಾಜಾರಾಮ್ ಪಾಲಿಮರ್ಸ್ ಇದಿರೋದು ಕೋಟೇಶ್ವರ, ಉಡುಪಿ ಜಿಲ್ಲೆಯಲ್ಲಿ. ಇಲ್ಲಿ ಸುರೇಶ್ ಕಾಮತ್ ಅಂತ ಇದರ ಮ್ಯಾನೇಜಿಂಗ್ ಪಾರ್ಟ್ನರ್ ನನ್ನ ಜೊತೆಲಿದ್ದಾರೆ. ಸರ್ ನಮಸ್ಕಾರ. ಸರ್ ನೀವು ಹೇಳಿದ್ರಿ ಬನ್ನಿ ನಮ್ಮ ಊರಿಗೆ, ಅದು ಯಾವ ಟ್ಯಾಂಕ್ ಅಂತ ನಾನು ತೋರಿಸ್ತೀನಿ ಅಂದ್ರಿ. ಸೊ ಅದ್ರ ಕ್ಯೂರಿಯಾಸಿಟಿಲಿ ಬಂದಿದ್ದೀನಿ. ಏನು ಸರ್ ಇದು ರಾಜಾರಾಮ್ ಪಾಲಿಮರ್ಸ್ ಅಂದರೆ ಏನಿದು, ಏನು ಮಾಡ್ತೀರಾ ನೀವು ಇಲ್ಲಿ? ಬರೀ ಯಾವುದೋ ಟ್ಯಾಂಕ್ಗಳ ಊರಿಗೆ ಬಂದಂಗಿದೆ ನನಗೆ. ನಾವಿಲ್ಲಿ 2007ರಿಂದ ವಾಟರ್ ಟ್ಯಾಂಕ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದೇವೆ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನಾವು ಮೊದಲಿಗೆ ಮಾಡ್ತಾ ಇದ್ದಿದ್ದು, ಈಗ ಬೇರೆಯವರು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮಲ್ಲಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ನಾವು ಕಸ್ಟಮರಿಗೆ ಏನು ಬೇಕು ಅಂತ ನೋಡಿಕೊಂಡು ಅದೊಂದು ಹೊಸ ರೀತಿಯ ಒಂದು ಆವಿಷ್ಕಾರಕ್ಕೆ ನಾವು ಇಳಿದಿತ್ತು. ಆ ಹೊಸ ಆವಿಷ್ಕಾರವೇ ನೀವು ಹೇಳಿದ ಹಾಗೆ ಮನು ಹಂದಾಡಿ ಆ ವಿಡಿಯೋದಲ್ಲಿ ಒಂದು ವೈರಲ್ ಆಗಿತ್ತಲ್ಲ, ಆ ಒಂದು ಟ್ಯಾಂಕ್ ನಮ್ಮಲ್ಲಿ ಈಗ ವಿಶೇಷವಾಗಿ ಬೆಳೀತಾ ಇದೆ. ಈ ಹಳಿ ಟ್ಯಾಂಕ್ ಎಲ್ಲ ಇಟ್ಕೊಂಡು ನಮ್ಮ ಮನೆ ಮಾತಾಡ್ಕ ಮತ್ತೆ ಎಲ್ಲಿತ್ತ ಟ್ಯಾಂಕ್ ನಿಮ್ ಕೈಗಿತ್ತ? ಈ ಜಬ್ಬು ಟ್ಯಾಂಕ್ ಬದಲ ಈ ಕೋಟೇಶ್ವರ ರಾಜಾರಾಮ್ ಪಾಲಿಮರ್ಸ್ ಗೆ ಎಂತೆಂತ ಟ್ಯಾಂಕ್ ಬಂದಿತ್ತು ಬುದಿತಾ? ಓ ನಾ ಹೇಳೋ ಟ್ಯಾಂಕ್ ಇದೆ ತಂದ್ರಿಯಾ? ಹೌದ್ ಪ್ರದೀಪ, ಹೆಂಗಿತ್ತ ಟ್ಯಾಂಕ್ ಅಂದ್ರೆ ಟ್ಯಾಂಕ್ ಕಪ್ಪ ಕೊಡ್ತೀನಿ ನಿನಗೆ. ಎಂತ ಟ್ಯಾಂಕ್ ಮೊದಲೊಂದು ಟ್ಯಾಂಕ್ ಹಂಗ ನಾನು ಅನುಭವಿಸೋದಿತ್ತು. ಭಗವಂತ ನನ್ನ ಜನ್ಮಕ್ಕೆಲ್ಲ ಸಾಕಂಬಂಗ ಆಯ್ತು. ಅದ್ರ ಮುಚ್ಚುಳ ತೆಗೆದು ಒಳಗೆ ಇಳೂ ಕಾಪದಲ್ಲ, ಇಳಿದ್ರೆ ಹಿಡಿ ಸುಡಿ ಹಾಕಿ ಓಡೂ ಕಾಪದಲ್ಲ. ಏನು ನಮ್ಮ ಮನೆಗೆ ಟ್ಯಾಂಕ್ ತೊಳೆದೆ ಬಹುಶಃ 2 ವರ್ಷ ಆಯ್ತಕ್ಕಂತ. ಒಂದ್ ದಿವಸ ಹೋಗಿ ಕಾಂತಿ ಮಾರ ಏನು ಅನಾರು ಕೂಕಂಡ ನೀರ್ ಕುಡಿದ್ರೆ ಏನು ಹೋಗಡಿಕೆ ಬರ್ತದೆ. ಈ ಟ್ಯಾಂಕ್ ಹಂಗಲ್ಲ. ಈಗ ಇದ್ರ ಬಾಯಿ ಮುಚ್ಚಳ ಕಂಡು ಎಷ್ಟು ದೊಡ್ಡ ದೊಡ್ಡ ಕೊಪ್ಪರ್ಗೆ ಕಣಗಿಲ್ಲ. ಮತ್ತೆ ಆ ಟ್ಯಾಂಕ್ ಈಗ ಆ ಬಾಯಿ ಮುಚ್ಚಳ ಹಾರಿ ವರ್ಷ ಮಂಗ ಬಪ್ಪದು, ಹೆಗ್ಗುಳ ಬೀಳುದು, ಬೆಕ್ಕಿನ ರೂಳಿ, ಅಯ್ಯೋ ಡಾರ್ಲಿ ಗಿರ್ಲಿ ಆಮಟಿಕಾಯಿ ಚೆಂಪಳಿಕೆ ಅಂದ್ರೆ ಆ ಟ್ಯಾಂಕ್ ಅದ್ರ ಮುಚ್ಚುಳ ಕಣಕ್ ಅಂತಿದ್ರಿಲ್ಲ. ಮೊನ್ನೆ ಹುಡುಗರು ಚಂಡಮಾರುತ ಅದು ಮುಚ್ಚುಳ ಕಣಕ್ ಅಂತಿದ್ರಿಲ್ಲ. ಇದು ಹಂಗಲ್ಲ. ಇದ್ರ ಮುಚ್ಚುಳ ಸಾಧಾರಣ ಹಾನಿ ಬಂದ್ರು ಯಾವಾಗ ಹಚ್ಚಲಿಲ್ಲ. ಈ ಸಾಫ್ಟ್ವೇರ್ ಅಪ್ಡೇಟ್ ಆಗೋದು, ಮೊಬೈಲ್ ಅಪ್ಡೇಟ್ ಆಗೋದು, ಸಿಸ್ಟಮ್ ಅಪ್ಡೇಟ್ ಆಗೋದು ನೋಡಿದ್ವಿ. ಯಾವ ಟ್ಯಾಂಕರ್ ಅಪ್ಡೇಟ್ ಆಗೋದು? ಟ್ಯಾಂಕ್ ಅಪ್ಡೇಟ್ ಅಂತ ಹೇಳಿದ್ರೆ ನಾವು ಕಸ್ಟಮರ್ಗೆ ಏನು ಬೇಕಂತ ಅವರ ಪೇನ್ ಪಾಯಿಂಟ್ ಏನಂತ ನೋಡ್ಕೊಳ್ಬೇಕಾಗುತ್ತೆ. ಸೊ ಕಸ್ಟಮರಿಗೆ ಒಂದು ದೊಡ್ಡ ಪೇನ್ ಪಾಯಿಂಟ್ ಅಂತ ಹೇಳಿದ್ರೆ ಟ್ಯಾಂಕ್ ಅನ್ನ ಕ್ಲೀನ್ ಮಾಡುವಂತದ್ದು. ಇದ್ರ ಬಗ್ಗೆ ಫಸ್ಟ್ ಆಗಿ ಅವೇರ್ನೆಸ್ಸೇ ಇಲ್ಲ. ಟ್ಯಾಂಕ್ ಕ್ಲೀನ್ ಇಡಬೇಕು, ಎಷ್ಟು ಸಲ ಕ್ಲೀನ್ ಮಾಡಬೇಕು, ವರ್ಷಕ್ಕೊಮ್ಮೆ ಕ್ಲೀನ್ ಮಾಡಬೇಕಾ, 6 ತಿಂಗಳಿಗೆ ಕ್ಲೀನ್ ಮಾಡಬೇಕಾ, ಕೆಲವರು 8 ವರ್ಷ ಆದರೂ ಕ್ಲೀನ್ ಮಾಡೋದಿಲ್ಲ. ಅದರದ್ದು ಎಫೆಕ್ಟ್ ಏನು, ಅದ್ರ ಬಗ್ಗೆ ಒಂದು ಜಾಗರೂಕತೆಯನ್ನು ಕೂಡ ಮೂಡಿಸಬೇಕನ್ನೋ ಒಂದು ಹಂಬಲ ನಮಗೆ. ಪ್ಲಸ್ ಆ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ಬೇಕಂತ ಈ ಒಂದು ನಾವು ಪ್ರಯತ್ನ ಮಾಡಿದ್ವಿ. ಅಂದ್ರೆ ಈ ಜನ ಸೋಂಬೇರಿ ಬಿದ್ದು 8 ವರ್ಷ ಕ್ಲೀನ್ ಮಾಡದೇ ಇರೋರು, ಅವರು ಸಹಿತ ಆರಾಮಾಗಿ ಕ್ಲೀನ್ ಮಾಡ್ಬೋದು ಬಿಡುಗರು ಒಂದು 6 ತಿಂಗಳಿಗೆ ಒಂದ್ಸಲಿ ಮಾಡೋ ತರ ಆಗ್ಬೇಕು. ಅದಕ್ಕಿಂತ ಏನು ಗೊತ್ತಾ, ನಾವು ನಮ್ಮ ಹೆಲ್ತ್ ಬಗ್ಗೆ ನಾವು ಹೆಚ್ಚು ಜಾಗರೂಕತೆ ಇಲ್ದಿದ್ರೆ ಅದು ನಮಗೆ ಇಂಡೈರೆಕ್ಟ್ ಆಗಿ ಏನು ಎಫೆಕ್ಟ್ ಆಗುತ್ತೆ ಅಂತ. ಒಂದು ಟ್ಯಾಂಕ್ ಕ್ಲೀನ್ ಮಾಡಿದ್ರೆ ಆಗ್ಬೋದು, ನೀವು ಕುಡಿಲಿಕ್ಕೆ ನೀರು RO ಅನ್ನು ಯೂಸ್ ಮಾಡ್ತೀರಾ, ಕರೆಕ್ಟ್. ಆದರೆ ಸ್ನಾನಕ್ಕೆ ಏನು ಮಾಡ್ತೀರಾ? ಅದೇ ಟ್ಯಾಂಕ್ ನೀರೇ ಬರುತ್ತೆ. ಬಟ್ಟೆ ಒಗಿಲಿಕ್ಕೆ ಏನು ಮಾಡ್ತೀರಾ? ಟ್ಯಾಂಕ್ ನೀರೇ ಬರುತ್ತೆ. ಆ ಟ್ಯಾಂಕ್ ನೀರಿನಲ್ಲಿ ಎಷ್ಟು ಕಲ್ಮಶಗಳಿವೆ, ಎಷ್ಟು ಬ್ಯಾಕ್ಟೀರಿಯಾಗಳಿವೆ, ಎಷ್ಟು ವೈರಸ್ ಇದೆ ಅಂತ ನಿಮ್ಗೆ ಗೊತ್ತಾ? ಕೆಲವು ಸರಿ ಏನೋ ಹಕ್ಕಿಗಳು ಇಲಿಗಳೆಲ್ಲ ಸತ್ತೋಗ್ಬಿಡುತ್ತೆ. ಅದು ನಾವು ಎಲ್ಲಿ ನೋಡ್ತೀವಿ? ಅದು ಕೂಡ ಕ್ಯಾಪ್, ಮೊದಲಿನ ಕ್ಯಾಪ್ ಇದೆ, ಅದು ಗಾಳಿಗೆ ಹಾರಿ ಹೋಗುತ್ತೆ, ಅದ್ರ ಮೇಲೆ ಕಲ್ಲು ಇಡ್ತಾರೆ, ಏನೆಲ್ಲ ಮಾಡ್ತಾರೆ. ಒಳಗೆ ಹಲ್ಲಿ ಹೋಗೋದು, ಜಿರಳೆ ಹೋಗೋದು, ಏನೆಲ್ಲ ಆಗುತ್ತೆ. ಈಗ ನಿಮ್ಮ ಟ್ಯಾಂಕ್ ಅವೆಲ್ಲ ಏನಿಲ್ವಾ ಸರ್? ಈ ಹೊಸ ಟ್ಯಾಂಕ್ ಅಲ್ಲಿ ಅದು ತೋರಿಸಿ ಸರ್, ನನಗೆ ತೋರಿಸಿದ್ರೆ ಗೊತ್ತಾಗುತ್ತೆ ನಿಮ್ಮಲ್ಲಿ. ಇದೇನಾ ಸರ್ ಅದು? ಇದೆ ಸರ್, ಇದು ನೋಡಿ ಮೊದಲಿನ ಟ್ಯಾಂಕ್ ಇದು ಸರ್. ಮೊದಲಿನ ಟ್ಯಾಂಕ್ ಒಂದ್ಸಲ ನೋಡ್ಕೊಳ್ಳಿ. ಇದರಲ್ಲಿ ಈಗ ಥ್ರೆಡೆಡ್ ಕ್ಯಾಪ್ ಬರ್ತಾ ಇದೆ, ಮೊದಲು ನಾರ್ಮಲ್ ಕ್ಯಾಪ್ ಬರ್ತಾ ಇತ್ತು. ಆಯ್ತಾ? ಈಗ ಯೂಶಲಿ ಸೆಂಟ್ರಲ್ ಇರ್ತಿದೆ, ಇದು ಸೈಡಲ್ಲಿ ಅಂತ ಹೇಳಿದ್ರೆ ಏನಾಗುತ್ತೆ, ದೊಡ್ಡ ಟ್ಯಾಂಕ್ ಆದಾಗೆ ನಾವು ಕ್ಲೀನ್ ಇದೆಯಲ್ಲ ನೋಡ್ಬೇಕಲ್ಲ, ಅದು ನೋಡ್ಲಿಕ್ಕೆ ಆಗೋದಿಲ್ಲ. ಈಗ 1000ದಲ್ಲಿ ಸೈಡಲ್ಲಿ ಮಾಡಿದ್ದೇವೆ, 2000 ಹೈಟ್ ಇನ್ನೂ ಜಾಸ್ತಿ ಬರುತ್ತೆ. ನೀವು ಸೆಂಟ್ರಲ್ ಇದ್ರೆ ಹೇಗೆ ನೋಡ್ತೀರಾ? ಅದಕ್ಕೋಸ್ಕರ ನಾವು ಇದೊಂದು ಮೊದಲು ಸ್ಟಾರ್ಟ್ ಚೇಂಜ್ ಮಾಡಿದ್ವಿ. ಸೈಡ್ ಕ್ಯಾಪ್ ಇಟ್ರೆ ನಿಮ್ಗೆ ನೋಡ್ಲಿಕ್ಕೆ ಈಸಿ ಆಗುತ್ತೆ, ಕೆಳಗೆ ನಿಂತ್ಕೊಂಡೆ ನೋಡ್ಬೋದು. ಅದ್ರ ಮೇಲೆ ಹತ್ತಿ ನೋಡ್ಬೇಕಂತೇನಿಲ್ಲ. ಸೊ ಇದೊಂದು ಅಡ್ವಾಂಟೇಜ್. ಮೈನ್ಯೂಟ್ ಥಿಂಗ್ಸ್ ಅಂದ್ರೆ ಸಣ್ಣ ವಿಚಾರಗಳು, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅದು ಎಲ್ಲಿ ಸಣ್ಣ ವಿಚಾರಗಳು ಕೂಡ ಅವರಿಗೆ ಅದು ಹೆಲ್ಪ್ ಆಗಬೇಕು. ಆ ರೀತಿಯಲ್ಲಿ ಒಂದು ಚಿಂತನೆ ಮಾಡ್ಕೊಂಡು ನಾವು ಸೈಡ್ ಕ್ಯಾಪ್ ಮೊದಲು ಇಂಡಿಯಾದಲ್ಲಿ ಫಸ್ಟ್ ಮಾಡಿದ್ವಿ. ಸೂಪರ್. ಬೇರೆಯವರು ಕೂಡ ಕಾಪಿ ಮಾಡಿದ್ದಾರೆ, ಈಗ ವಿಷಯ ಬೇರೆ. ಅದಕ್ಕಿಂತ ದೊಡ್ಡ ಅಡ್ವಾಂಟೇಜ್ ಹೇಳಿದ್ದು. ಸೊ ಅದು ನೋಡೋಣ ಸರ್. ಇದು ಓಪನ್ ಆಗಿ ಇದೆ, ಯಾಕಂದ್ರೆ ಇದು ನಾವು ಕ್ಯಾಪ್ ಹಾಕಿದ ನಂತರ ಟೈಟ್ ಮಾಡ್ಲಿಕ್ಕೆ ಥ್ರೆಡ್ ಕೊಟ್ಟಿರುವಂತ ಲಾಕಿಂಗ್ ಸಿಸ್ಟಮ್, ಯಾಕಂದ್ರೆ ಹಾರಿ ಹೋಗಬಾರ್ದು ಅಂತ. ಕರೆಕ್ಟ್. ಇದು ನೋಡಿ ಸರ್, ಇಡೀ ಕ್ಯಾಪ್ ಅನ್ನ ನೀವು ತೆಗೆದಿಟ್ಬಿಟ್ರೆ ಯಾರು ಬೇಕಾದ್ರೂ ಒಳಗೆ ಹೋಗ್ಬೋದು.
ಇದೀಗ 500 ಲೀಟರ್ಸ್ ಇದು ನೀವು ಆಟ ಆಡ್ಕೊಂಡು ಕ್ಲೀನ್ ಮಾಡ್ಬಿಡ್ತಾರೆ ಸರ್, ಮಕ್ಳು ಕೊಟ್ಬಿಡ್ತಾರೆ ಟಾಸ್ಕ್. ಆರಾಮಾಗಿ ಕ್ಲೀನ್ ಮಾಡ್ಬೋದು, ತುಂಬಾ ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಓಕೆ ಅಡ್ವಾಂಟೇಜ್ ಏನು, ನೀವು ಯಾವಾಗ ಬೇಕಾದ್ರೂ ನೋಡ್ಕೊಂಡು ಕ್ಲೀನ್ ಮಾಡ್ಬೋದು. ಸರಿ ಸರಿ 6 ತಿಂಗಳಿಗೆ ಮಾಡ್ಬೋದು. ಅದು ನೀರ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಯಾವ ತರದ ನೀರು ಬರುತ್ತೆ ನಿಮ್ಗೆ ಅಂತ. ಬಾವಿ ನೀರು ಅಥವಾ ಕೊಳವೆ ಬಾವಿ ನೀರು ಅಥವಾ ಮುನ್ಸಿಪಾಲಿಟಿ ನೀರು, ಅದ್ರ ಮೇಲೆ ಡಿಪೆಂಡ್ ಆಗಿ ಹೋಗುತ್ತೆ. ಆ ಕೊಳಕು ಇದ್ರೆ ಅದನ್ನ ಯಾವಾಗ ಬೇಕಾದ್ರೂ ನೋಡಿ ಕ್ಲೀನ್ ಮಾಡ್ಬೋದು. ಆವಾಗ ನಿಮ್ಮ ಹೆಲ್ತ್ ಮೇಲೆ ಇಂಡೈರೆಕ್ಟ್ ಆಗಿ ನಮ್ಗೆ ಗೊತ್ತಿರದೇ ಆಗುವಂತ ಪರಿಣಾಮ ಉಂಟಲ್ಲ, ಅದನ್ನ ಕಡಿಮೆ ಮಾಡ್ಬೋದು. ಸರ್, ಈ ತರದ ಟ್ಯಾಂಕ್ಗಳು ಇಲ್ಲಿಯ ತನಕ ಯಾರು ಟ್ರೈಯೇ ಮಾಡಿಲ್ವಾ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ? ಇಂಡಿಯಾದಲ್ಲೇ ಫಸ್ಟ್. ನಿಮ್ದೇ ಫಸ್ಟ್? ಇಂಡಿಯಾದಲ್ಲೇ ಫಸ್ಟ್. ಓಕೆ ಓಕೆ. ಹೆಂಗಿದೆ ಸರ್ ಬೇಡಿಕೆ, ಹೆಂಗಿದೆ ಜನ? ಬೇಡಿಕೆ ಈಗ ಸ್ಟಾರ್ಟ್ ಆಗಿದೆ. ಮೊದಲು ನಮ್ಮ ಸಣ್ಣ ಟ್ಯಾಂಕ್ ಹೋಗ್ತಿತ್ತು ಫಾರ್ಮರ್ಸಿಗೆ, 200 ಲೀಟರ್ ಇದ್ದು ಫಾರ್ಮರ್ಸಿಗೆ ಜೀವಾಮೃತ ಮಾಡ್ಲಿಕ್ಕೆ ಹೋಗ್ತಿತ್ತು. ಓಕೆ ಓಕೆ. ನಂತರ ಬೀಜ ಶೇಖರಣೆಗೆ, ಇದು ಕೂಡ ಬೀಜ ಶೇಖರಣೆ ಹೋಗುತ್ತೆ. ಅಕ್ಕಿ ಹಾಕಿ ಇಡ್ಲಿಕ್ಕೆ, ಮತ್ತೆ ಪಿಕಲ್ ಇಂಡಸ್ಟ್ರಿ ಅವರು ಮಾವಿನಕಾಯಿ ಅವರು ಒಂದು ಈಲ್ಡ್ ಬರುತ್ತೆ ವರ್ಷಕ್ಕೊಮ್ಮೆ, ಅದನ್ನ ಉಪ್ಪಿನ ನೀರಲ್ಲಿ ಹಾಕಿಡ್ತಾರೆ. ಓ, ಇದು ಬರೀ ವಾಟರ್ ಟ್ಯಾಂಕ್ ಅಂತ ಕರೆಯಂಗಿಲ್ಲ. ನಾವೀಗ ಮಲ್ಟಿಪರ್ಪಸ್ ಟ್ಯಾಂಕ್ ಅಂತ ಹೇಳಿದ್ರೆ, ಅದಕ್ಕೆ ವಾಟರ್ ಟ್ಯಾಂಕ್ ಅನ್ನ ಹೆಸರು ತೆಗೆದ್ಬಿಟ್ಟಿದೆ, ಮಲ್ಟಿಪರ್ಪಸ್ ಸ್ಟೋರೇಜ್ ಟ್ಯಾಂಕ್ ಅಂತ. ಹಾಗೆ ಸರಿ, ಅಂದ್ರೆ ಈ ಮನು ಹಂದಾಡಿ ವಿಡಿಯೋ ನೋಡಿದಾಗ ನಂಗೆ ಅನಿಸ್ತಾ ಇತ್ತು, ಪಾಪ ಎಷ್ಟು ಕಷ್ಟ ಅಲ್ವಾ ವಾಟರ್ ಟ್ಯಾಂಕ್ ಕ್ಲೀನ್ ಮಾಡೋದು. ನಮ್ಮ ಲೈಫಲ್ಲಿ ನಮ್ಗೆ ಗೊತ್ತಿಲ್ಲ ಅದು. ಅಂದ್ರೆ ಯೂಶುವಲಿ ಯಾರೋ ಬರ್ತಾರೆ ಮಾಡ್ತಾರೆ ಅನ್ನೋ ತರ ಇರ್ತದೆ. ಅಂದ್ರೆ ಸರ್ ಹೇಗೆ ಗೊತ್ತಾ, ಈಗ ಕ್ಲೀನ್ ಮಾಡ್ಬೇಕಿದ್ರೆ ಯು ಆರ್ ಡಿಪೆಂಡೆಂಟ್, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ. ಹೌದು. ಅವ್ರಿಗೆ ಬಂದಾಗ 500 ರೂಪಾಯಿ ಕಡಿಮೆ ಆದ್ರೂ ಕೊಡ್ಬೇಕಾ, ಇಬ್ಬರು ಬಂದ್ರೆ 1,000 ರೂಪಾಯಿ ಕೊಡಬೇಕು. 1 ವರ್ಷಕ್ಕೆ ಒಂದ್ಸಲ ಕ್ಲೀನ್ ಮಾಡಿದ್ರೆ 10 ವರ್ಷದಲ್ಲಿ ಎಷ್ಟಾಯ್ತು? 10,000 ರೂಪಾಯಿ ಕೊಡ್ಬೇಕು. 10,000 ರೂಪಾಯಿ ಕೊಡ್ಬೇಕು. ಅಲ್ಲ, ಅದು 10 ವರ್ಷಕ್ಕೆ 1,000 ಇರಲ್ಲ, ಅವತ್ತಿಗೆ ಜಾಸ್ತಿ ಆಗಿರುತ್ತೆ. ಹಾಗೆ ನಾವು ವ್ಯಾಲ್ಯೂ ನೋಡ್ಬೇಕು, ಕಾಸ್ಟ್ ನೋಡ್ಲಿಕ್ಕೆ ಆಗೋದಿಲ್ಲ. ಓಕೆ ಓಕೆ. ಇದಕ್ಕೆ ಏನಾಗಿದೆ, ಈ ಟ್ಯಾಂಕಿಗೆ ಸ್ವಲ್ಪ ಪ್ರೈಸ್ ಪ್ಯಾರಿಟಿ ಇದೆ. ಅಂದ್ರೆ ನೀವು ಒಂದು 1,000 ಟ್ಯಾಂಕ್ ನಿಮ್ಗೆ 5,000 ರೂಪಾಯಿ ಸಿಕ್ಕಿದ್ರೆ 8,000 ಆಗುತ್ತೆ. ಏನಕ್ಕೆ ಸರ್ 8,000 ಕೊಟ್ಟು ತಗೋಬೇಕು? ಈಗ ನೋಡಿ ಸರ್, ಒಂದು ವಿಷಯ ನಿಮ್ಗೆ ಕ್ಲಾರಿಟಿ ಕೊಡ್ತೀನಿ. ಸರ್, ಈಗ ಇದು 1,000 ಲೀಟರ್ ಇದೆಯಲ್ಲ, ಇದು 1,000 ಲೀಟರ್ ಅನ್ನುವಂಥದ್ದು ಸಾಧಾರಣ ತೂಕ ನಮ್ಗೆ ಪ್ಲಾಸ್ಟಿಕ್ ಮೆಟೀರಿಯಲ್ 22 kg ಬೇಕು. ಓಕೆ, 22 kg. ಅದೇ ಬ್ಲೋ ಮೋಲ್ಡೆಡ್ ಟ್ಯಾಂಕ್ ಬರುತ್ತೆ. ಬ್ಲೋ ಮೋಲ್ಡೆಡ್ ಟ್ಯಾಂಕ್ ಈಗ ಇನ್ನೂ ಕಡಿಮೆ ರೇಟಲ್ಲಿ ಸಿಗುತ್ತೆ ಮಾರ್ಕೆಟ್. ಅದು 18 kg ಅಲ್ಲಿ ಮಾಡ್ತಾರೆ. ಓಕೆ, ಥಿಕ್ನೆಸ್ ಕಮ್ಮಿ ಇರುತ್ತೆ, ಜನರಿಗೆ ಗೊತ್ತಾಗೋದಿಲ್ಲ. 1 ಲೀಟರ್ ಟ್ಯಾಂಕಿಗೆ ಎಷ್ಟಪ್ಪ? 4,500 ಅವ್ರದ್ದು ಏನು 5,500 ಅಂತ ಹೇಳ್ತಿದ್ದಾರೆ. ಯಾಕೆ? ಒಂದು ಮೆಟೀರಿಯಲ್ ಜಾಸ್ತಿ ನಮ್ದು. ಈ ಮೆಟೀರಿಯಲ್ ಬೇರೆ, ಅದು HDP ಮೆಟೀರಿಯಲ್, ಇದು LLDP ಮೆಟೀರಿಯಲ್. ಇದು ಸ್ವಲ್ಪ ಸಾಫ್ಟ್ ಇರುತ್ತೆ, ಅದು ಹಾರ್ಡ್ ಇರುತ್ತೆ. ಜನರಿಗೆ ಏನು ಗೊತ್ತಾ, ಏನು ಸ್ಟ್ರಾಂಗ್ ಇದೆಪ್ಪ ಅಂತ, ಹಾರ್ಡ್ ಇದೆ ಅಂತ. ಆಕ್ಚುಲಿ ಹಾರ್ಡ್ ಮೆಟೀರಿಯಲ್ ಲೈಫ್ ಕಡಿಮೆ. ಅಂದ್ರೆ ಸನ್ಲೈಟ್ಗೆ ಅದ್ರ ಲೈಫ್ ಕಡಿಮೆ, ಇದ್ರ ಲೈಫ್ ಜಾಸ್ತಿ. ಓಕೆ ಓಕೆ. ಹಾರ್ಡ್ ಇರಬಾರ್ದು ಟ್ಯಾಂಕ್, ಆಕ್ಚುಲಿ ಇರಬಾರ್ದು ಸರ್. ಆದ್ರೆ ಜನರಿಗೆ ಏನೋ ಒಂದು ಸೈಕಾಲಜಿ ಅಂತ ಹೇಳಿದ್ರೆ ಏನು ಹೊಡೆದು ನೋಡ್ತಾರೆ, ಏನು ಸ್ಟ್ರಾಂಗ್ ಇದೆ ಅಂತ. ಹಾರ್ಡ್ ಇರೋದು ಅದು ರೀಪ್ರೊಸೆಸ್ ಮೆಟೀರಿಯಲ್ ಇರ್ಬೋದು, HDP ಮೆಟೀರಿಯಲ್ ಇರ್ಬೋದು. ಈಗ ಪಾಯಿಂಟ್ ಅಂತ ಹೇಳಿದ್ರೆ, ಒಂದು ವೆಯ್ಟ್, ಎರಡನೇದು 1,000 ಅಂದ್ರೆ ಈ ಕುತ್ತಿಗೆವರೆಗೆ 1,000 ಬರುತ್ತೆ. ಓಕೆ. ನೀವು ಇನ್ಲೆಟ್ ಇಲ್ಲಿ ಹಾಕ್ತೀರಾ, ಇಷ್ಟು ಸ್ಪೇಸ್ ಖಾಲಿ ಇದೆ. ಸಾಧಾರಣ ನಿಮ್ಗೆ ಇಲ್ಲಿವರೆಗೆ ಮಾತ್ರ ನೀರು ಹಿಡಿತದೆ. ಅಲ್ಲಿಗೆ ಹತ್ತಿರ ಒಂದು 50-70 ಲೀಟರ್ ಹೋಗುತ್ತಾ? ಸಾಧಾರಣ 100 ಲೀಟರ್ ಹೋಗುತ್ತೆ ಸರ್. ನಿಮ್ಗೆ 1,000 ಲೀಟರ್ ಅಲ್ಲಿ ಸಿಗೋದು 900 ಲೀಟರ್. ಅದೇ ನೀವು ಈ ಟ್ಯಾಂಕ್ ಇಟ್ಕೊಂಡ್ರೆ, ನಾವು ಡಿಸೈನ್ ಹೇಗೆ ಮಾಡಿದ್ರೆ ಅಂತ ಹೇಳಿದ್ರೆ, ಇಲ್ಲಿಗೆ 1,000. ಇದು ಕ್ಯಾಪ್ ಎಕ್ಸ್ಟ್ರಾ ನಮ್ಗೆ. ಇದ್ರದ್ದು ಟೋಟಲ್ ವೆಯ್ಟ್ 30 kg ಬರುತ್ತೆ ಸರ್. ನೀವು ವಾಲ್ಯೂಮ್ ಲೆಕ್ಕ ಹಿಡಿದ್ರೆ 1,250 ಲೀಟರ್ ಇದು ಟೋಟಲ್ ವಾಲ್ಯೂಮ್ ಲೆಕ್ಕ. 1,250 ಲೀಟರ್. ಅಂಡ್ ನೀವು ಹೆಚ್ಚು ಕಮ್ಮಿ ಯೂಸ್ ಮಾಡ್ತಿರೋ ಮೆಟೀರಿಯಲ್ ವೆಯ್ಟ್ ನೋಡಿದ್ರೆ ಅದು 1,500 ಲೀಟರ್. 1,500 ಲೀಟರ್ ಸಾಧಾರಣ 30 kg ಬರುತ್ತೆ. ನಮ್ದು ನಾರ್ಮಲ್ ಟ್ಯಾಂಕ್ ಅಲ್ಲಿ 1,500 ಅಂತ ಹೇಳಿದ್ರೆ 30 kg ಬರುತ್ತೆ. ಇದು 30 kg ವೆಯ್ಟ್ ಇದೆ. ಇದು ಕಾನ್ಸೆಪ್ಟ್. ಮೇನ್ ಅಡ್ವಾಂಟೇಜ್ ಏನಂದ್ರೆ ವ್ಯಾಲ್ಯೂ ಏನ್ ಬರುತ್ತೆ ಅಂತ. ಇಲ್ಲಿವರೆಗೆ 1,000 ಸಿಗುತ್ತೆ. ಜನ ಒಂದು 2,000 ರೂಪಾಯಿ ಮಕ್ಕ ನೋಡಿದ್ರೆ ಯಾವ್ದೋ ಡಮ್ಮಿ ಟ್ಯಾಂಕರ್ಗಳನ್ನ ಮನೆ ಮೇಲೆ ಹಾಕ್ಸ್ಕೋಬೇಕಷ್ಟೇ. ಅಂದ್ರೆ ಡಮ್ಮಿ ಅಂತಲ್ಲ, ಬಟ್ ಕ್ವಾಲಿಟಿ ವೈಸ್ ಅವರ ಹೆಲ್ತ್ ಬೆನಿಫಿಟ್ ವೈಸ್ ಅದು ಸರ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಬೆನಿಫಿಟ್ ನಾ ಹೇಳಿದ್ನಲ್ಲ ಅವಾಗ ಲೆಕ್ಕಾಚಾರಕ್ಕೆ ಇದ್ನಲ್ಲ, 10 ಸಲ ಕ್ಲೀನ್ ಮಾಡುವಾಗ 10,000 ಹೋಯ್ತು ನಿಮ್ದು. ಪ್ಲಸ್ ನೀವು ಕ್ಲೀನ್ ಮಾಡದೇ ಇರುವಾಗ ನಿಮ್ಮ ಹೆಲ್ತ್ ಮೇಲೆ ಆಗೋ ಎಫೆಕ್ಟ್. ಡಾಕ್ಟರ್ಗೆ ಎಷ್ಟು ಫೀಸ್ ಕಟ್ತೀರಾ, ಚರ್ಮದ ಏನ್ ಸಮಸ್ಯೆ ಆಗುತ್ತೆ, ಹೆಲ್ತ್ ಕಾನ್ಶಿಯಸ್, ಬಟ್ಟೆಗಳ ಮುಖಾಂತರ ಏನೆಲ್ಲ ಬರುತ್ತೆ, ಇದು ಯಾರು ಆಲೋಚನೆ ಮಾಡ್ತಾರೆ? ಅದ್ರ ಬಗ್ಗೆ ನಾವು ಆ ಒಂದು ಅವೇರ್ನೆಸ್ ಕೂಡ ಇಲ್ಲ ನಮ್ಮಲ್ಲಿ. ಅಂದರೆ ಸರ್, ನಾನು ಯೂಶ್ವಲಿ ನೋಡಿದ್ದೀನಿ, ಈ ನನಗೆ ಯಾಕೆ ಕುತೂಹಲ ಅಂತಂದರೆ, ಈ ಟ್ಯಾಂಕರ್ ಅಥವಾ ವಾಟರ್ ಟ್ಯಾಂಕರ್ ಅಥವಾ ಪರ್ಪಸ್ ಟ್ಯಾಂಕ್ಗಳಂತೇನಿದೆ, ಇದ್ರ ತುಂಬ ಬ್ರ್ಯಾಂಡಿಂಗ್ ಆ್ಯಂಡ್ ಅಡ್ವರ್ಟೈಸ್ ನಾನು ನೋಡಲ್ಲ, ಎಲ್ಲೂ ಅಷ್ಟು ಕಾಣಿಸಲ್ಲ. ಆಮೇಲೆ ಮನೆ ಕಟ್ಟೋ ವಿಚಾರಕ್ಕೆ ಬಂದಾಗ ನಾವು ನೋಡಿದ್ದೀವಿ, ಜನಕ್ಕೆ ಸ್ವಿಚಸ್ಸು ಇದೇ ಕಂಪ್ನಿದಿರಬೇಕು, ಫಿಟ್ಟಿಂಗ್ಸು ನಂಗೆ ಜಾಗ್ವಾರ್ ಫಿಟ್ಟಿಂಗ್ಸೇ ಬೇಕು. ಬಟ್ ವಾಟರ್ ಟ್ಯಾಂಕ್ ಅಂತ ಬಂದಾಗ ಅಷ್ಟು ಪರ್ಟಿಕ್ಯುಲರ್ ಇರಲ್ಲ ಜನ. ನಾನು ಹೇಳ್ತೀನಿ, ನನ್ನ ಪ್ರಕಾರ ಇನ್ಮೇಲೆ ಜನ ಯಾವುದೇ ಮನೆ ಕಟ್ಟೋಕ್ಕೆ ಮುಂಚೆ ನೀವು ಫಸ್ಟ್ ಡಿಸೈಡ್ ಮಾಡಿಬಿಡಿ. ನೀವು ಕಾಂಟ್ರಾಕ್ಟ್ ಕೊಡ್ತಿರೋ, ನೀವೇ ಕಟ್ತಿರೋ, ಯಾವನಿಗಾದ್ರೂ ಹೇಳ್ತಿರೋ, ಏನೇ ಮಾಡಿ ಹೇಳೋದವ್ನಿಗೆ ಹೇಳಿ, ನೋಡಪ್ಪ ಎಲ್ಲೆಲ್ಲಿ ಕಾಂಪ್ರಮೈಸ್ ಮಾಡ್ಕೊತೀಯ ಮಾಡ್ಕೊ, ಬಟ್ ವಾಟರ್ ಟ್ಯಾಂಕ್ ವಿಚಾರದಲ್ಲಿ ನಂಗೆ ಸನ್ರೈಸ್ ಅಲ್ಲಿ ಇರಬೇಕು, ಸನ್ರೈಸೇ ಬೇಕು ಅಂತ ನೀವು ಹೇಳಬೇಕು. ಯಾಕೆಂತಂದರೆ ನೋಡಿ, ಜಾಕ್ವಾರ್ ಫಿಟ್ಟಿಂಗ್ಸಲ್ಲಿ ಆ ಫಿಟ್ಟಿಂಗ್ಸು ನಲ್ಲಿ ಶವರ್ ಬಗ್ಗೆ ನಿಮಗೆ ಕಾನ್ಸಂಟ್ರೇಷನ್ ಇದೆ. ಆ ಶವರ್ನಲ್ಲಿ ನಲ್ಲಿಯಲ್ಲಿ ಬರುವ ನೀರು
ಎಷ್ಟು ನೀಟಾಗಿ ಬರ್ತಾ ಇದೆ, ಒಳ್ಳೆ ನೀರು ಬರ್ತಾ ಇದೆಯಾ, ನನಗೆ ಅದು ಹೆಲ್ತಿಗೆ ಒಳ್ಳೇದು ಮಾಡ್ತಾ ಇದೆಯಾ, ಹೈಜೀನ್ ಇದೆಯಾ ಅನ್ನೋದನ್ನ ಯೋಚನೆ ಮಾಡಲಿಲ್ಲ ಅಂತಂದರೆ ನಿಮ್ಮ ಮಕ್ಕಳಿಗೆ ತುರ್ಕೆ ಸ್ಟಾರ್ಟ್ ಆಗುತ್ತೆ. ಅಪ್ಪಿ ಸ್ನಾನ ಮಾಡ್ಬೇಕಾದ್ರೆ ಯಾವುದೋ ಮಗು ಗೊತ್ತಿಲ್ಲದೆ ನೀರು ಕುಡಿದ್ಬಿಡ್ತು ಅಂತ ಅನ್ಕೊಳ್ಳಿ, ಹಾಸ್ಪಿಟ್ಲಿಗೆ ಹೊತ್ಕೊಂಡು ಹೋಗ್ಬೇಕಾಗುತ್ತೆ. ನೋಡಿ, ಈ ಟ್ಯಾಂಕ್ ಇದ್ದರೆ ನೀವೇ ಯಾರು ಬೇಡ, ಭಾನುವಾರ ಏನು ಯಾವತ್ತೋ ಒಂದು 3 ತಿಂಗಳಿಗೋ 4 ತಿಂಗಳಿಗೋ 6 ತಿಂಗಳಿಗೂ ಒಂದ್ಸಲ ಇಡೀ ಫ್ಯಾಮಿಲಿ ಒಂಥರ ಸ್ವಿಮ್ಮಿಂಗ್ ಪೂಲಲ್ಲಿ ಆಡ್ದಂಗೆ ಅನ್ಕೊಂಬಿಡಿ, ಎಲ್ಲ ತೆಗಿರಿ, ಆರಾಮಾಗಿ ವಾಶ್ ಮಾಡ್ಕೊಂಡು ಇಡೀ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಆಟ ಆಡ್ಕೊಂಡು ನೀರೆಲ್ಲ ಎರ್ಚ್ಕೊಂಡು ಮಜಾ ಮಾಡಿಕೊಂಡು ಒಂದು ಅದ್ಭುತವಾದ ಒಂದು ಸೆಷನ್. ಅದಾದಮೇಲೆ ಒಳ್ಳೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಜೊತೆಲಿ ಊಟ ಮಾಡಿ. ಅವಾಗ ನಿಮ್ಗೊಂದು ಗ್ಯಾರಂಟಿ ಇರುತ್ತೆ, ಇಲ್ಲ ನಾವು ಸೇಫಾಗಿರೋ ವಾಟರ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ. ನಾನು ಇಷ್ಟೇ ಹೇಳೋದು ನಿಮಗೆ, ನಿಮ್ಮ ತಲೆಯಲ್ಲಿ ಇಟ್ಕೊಬಿಡಿ. ನೀವೇ ಮನೆ ಕಟ್ಟ್ರಿ, ಕಾಂಟ್ರಾಕ್ಟರ್ಗಾದರೂ ಕೊಡಿ, ಅವ್ನಿಗೆ ಹೇಳಿ, ನೋಡಪ್ಪ ನೀನು ಎಲ್ಲನ ಆ ಸ್ವಿಚ್ ಬದಲು ಈ ಸ್ವಿಚ್ ಹಾಕ್ತೀಯ ಹಾಕೋ, ಆ ಫಿಟ್ಟಿಂಗ್ ಬದಲು ಈ ಫಿಟ್ಟಿಂಗ್ ಹಾಕ್ತೀಯ ಹಾಕೋ, ವಾಟರ್ ಟ್ಯಾಂಕು ನನಗೆ ಸನ್ರೈಸ್ ಇರಬೇಕು. ನೀವೆಲ್ಲಾದರೂ ಇರ್ರಿ, ಕರ್ನಾಟಕದಲ್ಲಿ ಇದಾರೆ ಸರ್ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಕಡೆ ಇದೆಯಾ? 6-7 ಡಿಸ್ಟ್ರಿಕ್ಟ್ ಅಲ್ಲಿ ಇದ್ದಾರೆ. ಮತ್ತೆ ನಾನು ಹೇಳ್ಬಿಡೋದು ಮತ್ತೆ ಸಿಕ್ಕಿಲ್ಲ ಅಂತ ನನಗೆ ಬೈತಾರೆ. ಅಲ್ಲ, ಈಗ ಕೇಳ್ಕೊಂಡು ಬರ್ತಾ ಇದೆ. ಈಗ ಚಿಕ್ಕಬಳ್ಳಾಪುರದಿಂದ ಬರ್ತಾ ಇದ್ದಾರೆ, ಭದ್ರಾವತಿಯಿಂದ ಬರ್ತಾ ಇದ್ದಾರೆ. ನಮ್ಮ ಆ ಕಡೆ ಮೊದಲು ಇರಲಿಲ್ಲ. ಈಗ ನಮ್ದು ಆ ಮನು ಹೊಂದಾಡಿ ವಿಡಿಯೋ ಸ್ವಲ್ಪ ವೈರಲ್ ಆದ ಈಗ ಸಕಲೇಶ್ಪುರದಲ್ಲಿ ಮೊನ್ನೆ ಹೋಗಿದೆ. ಹಾಗಾಗಿ ಬೇರೆ ಕಡೆಯಿಂದ ಬರ್ತಾ ಇದೆ, ಎನ್ಕ್ವೈರಿ ಬರ್ತಾ ಇದೆ. ಓಕೆ ಸರಿ, ನಾನು ಅಬ್ಸರ್ವ್ ಮಾಡಿದೆ, ಒಳಗಡೆ ಒಂದು ಕಲರ್ ಹೊರಗಡೆ ಒಂದು ಕಲರ್. ನನಗೆ ಇದೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಸರ್. ಅಂದರೆ ಈಗ ವಾಟರ್ ಟ್ಯಾಂಕ್ ಈ ಪ್ಲಾಸ್ಟಿಕ್ ಅಲ್ಲಿ ಏನಾಗುತ್ತೆ, ಮೊದಲು ಸಿಂಗಲ್ ಲೇಯರ್ ಅಂತ ಬರ್ತಿತ್ತು. ಸಿಂಗಲ್ ಅಂದ್ರೆ ಬ್ಲಾಕ್ ಟ್ಯಾಂಕ್ ಬರ್ತಿತ್ತು. ಸಿಂಟೆಕ್ಸ್ ಅವ್ರು ಮೊದಲು ಮಾಡಿದಾಗ ಖಾಲಿ ಬ್ಲಾಕ್ ಟ್ಯಾಂಕ್. ಆವಾಗ ಒಳಗಡೆ ಸಪೋಸ್ ಪಾಚಿ ಕಟ್ಟಿದೆ ಏನಾದ್ರೂ ಗೊತ್ತಾಗೋದಿಲ್ಲ. ಹಾಗಾಗಿ 2 ಲೇಯರ್ ಅಂತ ಮಾಡಿದ್ರು. ಅಂದ್ರೆ ಒಳಗಡೆ ಸ್ವಲ್ಪ ಲೈಟ್ ಬ್ಲೂ ಕಲರ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಏನಿಲ್ಲ, ನಾವು ಪೌಡರ್ ಬೇರೆ ಬೇರೆ ಕಲರ್ ಅಲ್ಲಿ ಮಾಡ್ತೀವಿ. ಅದು ಲೇಯರ್ ಅನ್ನ ನಾವು ಪ್ರೊಸೆಸ್ ಮಾಡುವಾಗ ಒಂದಾದ ನಂತರ 2ನೇ ಪೌಡರ್ ಹಾಕ್ತಿವಿ, ಅದು ಲೇಯರ್ ಆಗಿ ಪರಿಣಮಿಸ್ತದೆ. ನಿಜವಾಗಿ ಹೇಳ್ಬೇಕಂತ ಹೇಳಿದ್ರೆ ಸಿಂಗಲ್ ಲೇಯರ್ ಟ್ಯಾಂಕ್ ಇಸ್ ದ ಸ್ಟ್ರಾಂಗೆಸ್ಟ್. ಓಕೆ ಈಗ ಒಂದು ಸೈಕಾಲಜಿ ಆಗಿ ಹೋಗಿದೆ. 3 ಲೇಯರ್ 4 ಲೇಯರ್. ನಾರ್ತ್ ಇಂಡಿಯಾದಲ್ಲಿ 8 ಲೇಯರ್ ವರೆಗೆ ಟ್ಯಾಂಕ್ ಮಾಡ್ತಾರೆ. ಸುಮ್ಮನೆ ಒಂದ್ರ ಮೇಲೆ ಒಂದು ಲೇಯರ್. ಜನರಿಗೆ ಒಂದು ಕಾನ್ಸೆಪ್ಟ್ ಏನಂತಾರೆ, ಸೈಕಾಲಜಿ ಏನಂತ ಹೇಳಿದ್ರೆ ಜಾಸ್ತಿ ಲೇಯರ್ ಇದೆ ಸ್ಟ್ರಾಂಗ್ ಜಾಸ್ತಿ ಅಂತ. ಅದು ನೋಡಿ ಏನಾಗುತ್ತೆ, 1 ಲೇಯರ್ ಆದ್ಮೇಲೆ 2nd ಲೇಯರ್ ಪೌಡರ್ ಹಾಕ್ತೀರಾ, ಅದು ಎಡಿಷನ್ ಆಗ್ಬೇಕು ಅಂದ್ರೆ ಒಂದು ಅಂಟಿ ಕುತ್ಕೊಳ್ಬೇಕು. 3ನೇ ಲೇಯರ್ ಹಾಕ್ತೀರಾ, 4ನೇ ಲೇಯರ್ ಹಾಕ್ತೀರಾ. ನೀವು ಪ್ರೊಸೆಸ್ ಅಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಒಳಗಿನ ಲೇಯರ್ ಸರಿ ಬೇಯ್ದಿದ್ರೆ ಒಳಗೆ ಕ್ರ್ಯಾಕ್ ಆಗುತ್ತೆ. ನಿಮ್ಗೆ ಸ್ಟ್ರೆಂತ್ ಸಿಗೋದಿಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಸಿಂಗಲ್ ಲೇಯರ್ ಇಸ್ ಸ್ಟ್ರಾಂಗೆಸ್ಟ್. 2 ಲೇಯರ್ ಇಸ್ ಬೆಟರ್. ಯಾಕಂದ್ರೆ ನಮ್ಗೆ ಒಳಗೆ ಕ್ಲೀನ್ ನೋಡಿ. ಈಗ ನಾವು ಇದೆಲ್ಲ ಮಾಡಿರೋ 2 ಲೇಯರ್. 2 ಲೇಯರ್ ಯಾಕಂತ ಹೇಳಿದ್ರೆ ಅದು ಮತ್ತೆ ಮುಂದಿನ 3 ಲೇಯರ್ ಹೋಗೋದು ಬೇಡ ಅಂತ. ಯಾಕಂದ್ರೆ ಅಲ್ಲಿ ಪ್ರೊಸೆಸಿಂಗ್ ಕಾಸ್ಟ್ ಜಾಸ್ತಿ. 2 ಲೇಯರ್ ಅಲ್ಲಿ ಜನಕ್ಕೆ ಏನ್ ಬೇಕೋ ಅದು ಕೊಡ್ಬೋದು ಅಂತ ಆದಾಗ ನೀವು 8-10 ಲೇಯರ್ ಮಾಡಿ ಏನು ಉಪಯೋಗ? 2 ಲೇಯರ್ ಅಲ್ಲಿ ಕೊಡೋಕೆ ಸಾಧ್ಯ ಇದೆಯಲ್ಲ ಜನಕ್ಕೆ. ಅದೇ ನಾನು ಹೇಳ್ತೇನೆ ಜನರು ಏನ್ ಗೊತ್ತಾ, ಅದು 8 ಲೇಯರ್ ಅಂತ ಹೇಳಿದ್ರೆ ತುಂಬಾ ಸ್ಟ್ರಾಂಗ್ ಇದೆ. ಅದ್ರ ನಾವು ಅಷ್ಟೇ ವಾರಂಟಿ ಕೊಡ್ತೀವಲ್ಲ, 8 ಲೇಯರ್ ಅವ್ನು ಕೊಡೋದು ವಾರಂಟಿ ಅಷ್ಟೇ. 2 ಲೇಯರ್ ಅಲ್ಲಿ ಕೊಡೋದು ಎಷ್ಟು ಕೊಡ್ತೀರಾ ಸರ್ ವಾರಂಟಿ? ನಾವು ಬ್ಲ್ಯಾಕಿಗೆ 10 ವರ್ಷ ಕೊಡ್ತೀವಿ, ಕಲರಿಗೆ 7 ವರ್ಷ ಕೊಡ್ತೀವಿ. ಓಕೆ, 7 ವರ್ಷ ವಾರಂಟಿಯಲ್ಲಿ ಏನೇನು ಬರುತ್ತೆ ಸರ್? ಅಂದ್ರೆ ವಾರಂಟಿ ಯಾವ ತರ ವಾರಂಟಿ? ನಾವು ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಅಂತ ಹೇಳ್ತೀವಿ. ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಔಟ್ಲೆಟ್ ಏನಿದೆ ಪ್ಲಂಬರ್ಸ್ ಇದು, ಆ ಔಟ್ಲೆಟ್ ಅಲ್ಲಿ ಏನಾದ್ರು ಮೈನರ್ ಕ್ರ್ಯಾಕ್ ಬಂದು ಅದು ಓವರ್ ದ ಪೀರಿಯಡ್ ಅಲ್ಲಿ ಅದು ಕ್ರ್ಯಾಕ್ ಡೆವಲಪ್ ಆಗುತ್ತೆ. ಹೆಚ್ಚಾಗಿ ನಮ್ದು 90% ಕಂಪ್ಲೇಂಟ್ ಬರೋದು ಔಟ್ಲೆಟ್ ಅಲ್ಲಿ. ಅದರ್ ದೆನ್ ದಟ್ ಟ್ಯಾಂಕ್ ಅಲ್ಲಿ ಕಂಪ್ಲೇಂಟ್ ಬರೋದೇ ಇಲ್ಲ. ಸರ್ ನೀವೇ ಒಂದು ಮಾಡ್ಬಿಟ್ರೆ ಔಟ್ಲೆಟ್ ಬರೋತರ? ಅದು ನಾವೀಗ ಮಾಡ್ತಿದ್ದೀವಿ ಸರ್. ನಾವು ಹೇಳಿದ್ನಲ್ಲ, ಜನರಿಗೆ ಏನು ಬೇಕು, ಪ್ಲೇನ್ ಪಾಯಿಂಟ್ ಯಾವುದು, ಒಂದು ಸೈಡ್ ಕ್ಯಾಪ್ ಇದು ಸ್ಟಾರ್ಟಿಂಗ್ ಒಂದು ಮಾಡ್ತು, ನಂತರ ನೆಕ್ಸ್ಟ್ ಈ ಲೆವೆಲ್ ಇದೀಗ ಮಾರ್ಕೆಟಿಂಗ್ ಮಾಡ್ತಾ ಇದೆ. ಯಾಕಂದ್ರೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ದ ಥರ್ಡ್ ಈಸ್ ನಮ್ದು ಔಟ್ಲೆಟ್ ವಿತ್ ಥ್ರೆಡೆಡ್ ಔಟ್ಲೆಟ್ ಬರುತ್ತೆ, ಮೌಲ್ಡೆಡ್. ಸೊ ಪ್ಲಂಬರಿಗೂ ಈಸಿ ಆಗುತ್ತೆ, ಟ್ಯಾಂಕ್ ಲೈಫ್ ಕೂಡ ಜಾಸ್ತಿ ಆಗುತ್ತೆ. ಸೊ ದಿಸ್ ವಿಲ್ ಬಿ ಫಸ್ಟ್ ಟೈಮ್ ಇನ್ ಇಂಡಿಯಾ. ಹೌದಾ? ಇದು ಫಸ್ಟ್ ಟೈಮ್. ಅಂದ್ರೆ ರೊಟೇಷನಲ್ ಮೋಲ್ಡಿಂಗ್ ಅಲ್ಲಿ ಥ್ರೆಡ್ ಕೊಡುವಂಥದ್ದು. ಬೇರೆಯವರು ಬ್ರಾಸ್ ಥ್ರೆಡೆಡ್ ಇಂಪ್ಲಾಂಟ್ ಮಾಡಿ ಕೊಟ್ಟಿದ್ದಾರೆ, ಬಟ್ ಇಂಡಿಯಾದಲ್ಲಿ ಯಾರು ಅದು ಇಂಟ್ರೊಡ್ಯೂಸ್ ಮಾಡಿಲ್ಲ ಅಷ್ಟು. ಅದು ನಾನು ಮೊದಲು ಮಾಡ್ಬೇಕಂತ ಎಣಿಸ್ಕೊಂಡಿದ್ದೆ, ಕಾಸ್ಟ್ ಜಾಸ್ತಿ ಆಗೋದು ಬಿಟ್ಟುಬಿಟ್ಟೆ. ಸೊ ಬ್ರಾಸ್ ಅನ್ನೇ ಮೋಲ್ಡಿಂಗ್ ಅಲ್ಲಿ ಇಟ್ಕೊಂಡು ಮಾಡ್ಲಿಕ್ಕೆ ಆಗುತ್ತೆ, ಅದನ್ನ ನಾನು ಮಾಡಲಿಲ್ಲ. ಬಟ್ ಪ್ಲಾಸ್ಟಿಕ್ ಅಲ್ಲೇ ರೊಟೇಷನಲ್ ಮೋಲ್ಡಿಂಗ್ ಅಲ್ಲಿ ಥ್ರೆಡೆಡ್ ಔಟ್ಲೆಟ್, ಅದನ್ನ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆಗ್ತಾ ಇದೆ. ಅದು ನಮ್ ನೆಕ್ಸ್ಟ್ ಮಂತ್ ಬರ್ತಾ ಇದೆ, ಏಪ್ರಿಲ್ ಅಲ್ಲಿ. ಸರ್ ಇವಾಗ ಯಾರಿಗೋ ಅನ್ಸುತ್ತೆ, ಈಗ ವಿಡಿಯೋ ನೋಡಿದ್ರು ಮತ್ತೊಂದು ಕಾರಣಕ್ಕೋ ಯಾರಿಗೋ ಅನ್ಸುತ್ತೆ, ಹೇಳ್ತಾ ಇದಾರಪ್ಪ ಸರಿ ನೋಡೋಣ ಅದು ಯಾವುದೋ ಒಂದು ಟ್ಯಾಂಕ್ ಸನ್ರೈಸ್ ಟ್ಯಾಂಕ್ ತಗೋಬೇಕು ನಾನು. ಸರ್ ಎಲ್ಲಿ ಪಿಚ್ ಮಾಡಬೇಕು, ಯಾರನ್ನ ತಲುಪಬೇಕು, ಯಾರನ್ನ ತಲುಪಿದ್ರೆ ನಿಮ್ಮ ಟ್ಯಾಂಕರ್ ಅವ್ರ ಮನೆಗೆ ತಲುಪುತ್ತೆ? ಒಂದು ಬಿಲ್ಡರ್ಸು, ಎರಡನೇದು ಪ್ಲಂಬರ್ಸ್, ಮತ್ತೆ ಇಂಜಿನಿಯರ್ಸ್, ಮತ್ತೆ ಹೊಸ ಮನೆ ಕಟ್ಟುವವರು, ಇವರಿಗೆ ರೀಚ್ ಆದರೆ, ಮತ್ತೆ ಹಾರ್ಡ್ವೇರ್ ಡೀಲರ್ಸ್. ಹಾರ್ಡ್ವೇರ್ ಡೀಲರ್ಸ್, ರಿಟೇಲರ್ಸ್, ಅವ್ರ ಅಂಗಡಿಯಲ್ಲಿ ಇದ್ರೆ ಮಾತ್ರ ಮೂವ್ ಆಗುವಂಥದ್ದು. ನಾವು ಎಷ್ಟಂತ ಡೈರೆಕ್ಟ್ ಕೊಡ್ಲಿಕ್ಕೆ ಆಗುತ್ತೆ. ಡೀಲರ್ಸ್ ಹತ್ರ ಇದ್ರೇನೆ ಅಲ್ಲಿ ಲೋಕಲ್ ಬಂದು ಪರ್ಚೇಸ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ಸೊ ಡೀಲರ್ಸಿಗೆ ರೀಚ್ ಆಗಬೇಕು, ಎರಡನೇದು ಪ್ಲಂಬರ್ಸ್ ರೀಚ್ ಆಗಬೇಕು, ಮೂರನೇದು ಇಂಜಿನಿಯರ್ಸ್ ರೀಚ್ ಆಗಬೇಕು, ಮತ್ತೆ ಕಾಂಟ್ರಾಕ್ಟರ್ಸ್. ಇದು ರೀಚ್ ಆದ್ರೆ
ಸಾಧಾರಣ ರೀಚ್ ಆಗುತ್ತೆ. ಸಿ ಅವ್ರಿಗೆಲ್ರಿಗೂ ಅದನ್ನೇ ಹೇಳ್ತಾ ಇರೋದು. ಯಾರ್ಯಾರು ಸರ್? ಕಾಂಟ್ರಾಕ್ಟರ್ಸು, ಪ್ಲಂಬರ್ಸು, ಇಂಜಿನಿಯರ್ಸು, ಮತ್ತೆ ರಿಟೈಲರ್ಸ್. ಸರ್ ನೋಡ್ರಿ, ಇವ್ರಿಗೆ ಮನೆ ಕಟ್ಟುವವರು ಇಷ್ಟು ಜನ ನೆನ್ಪಿಡ್ಕೊಳ್ಳಿ. ನಿಮ್ಮ ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಅದ್ಭುತವಾಗಿರ್ಬೇಕು. ನಿಮಗೆ ಯಾರೋ ಒಬ್ರು ಕೆಲಸ ಕೊಟ್ಟಿರ್ತಾರ್ರಿ ಅಂದ್ರೆ ನನ್ಗೊಂದು ಮನೆ ಕಟ್ಕೊಡು ಅಂತ. ಅವ್ರು ಆರೋಗ್ಯವಾಗಿರ್ಬೇಕು, ಅವ್ರು ಸಂತೋಷವಾಗಿರ್ಬೇಕು, ಅವ್ರು ಒಳ್ಳೇದನ್ನ ನೀವು ಬಯಸ್ತೀರಾ ಅಂತಂದ್ರೆ ಅವ್ರ ಮನೆ ಮೇಲೆ ಸನ್ರೈಸ್ ಟ್ಯಾಂಕ್ ಹಾಕ್ಸ್ರಿ. ನೀವು ಬಿಡಿ ಎಲ್ಲೆಲ್ಲೋ ಸಣ್ಣ ಪುಟ್ಟ ಕಾಂಪ್ರಮೈಸ್ ಮಾಡೋದಿರುತ್ತೆ, ಅಲ್ಲೆಲ್ಲ ಮಾಡ್ಕೊಳ್ಳಿ, ಪರವಾಗಿಲ್ಲ, ಅದೇನು ತೊಂದರೆ ಇಲ್ಲ. ಆದರೆ ಆರೋಗ್ಯದ ವಿಚಾರ ಅಂತ ಬಂದಾಗ, ಅವರ ಹೆಲ್ತ್ ಅಂತ ಬಂದಾಗ ಅವ್ರ ಬಗ್ಗೆ ನಿಮಗೂ ಒಂದು ಸ್ವಲ್ಪ ಒಂದು ಕನ್ಸರ್ನ್ ಇಲ್ಲೇ. ಎಲ್ಲೆಲ್ಲೋ ಏನೇನೋ ಮಾಡ್ತೀವಿ, ಎಲ್ಲೆಲ್ಲೋ ಎಷ್ಟೆಷ್ಟೋ ಕಳಿತೀವಿ, ಅಥವಾ ಎಲ್ಲೆಲ್ಲೋ ಎಷ್ಟೆಷ್ಟೋ ಉಳಿಸ್ತೀವಿ. ಇದೊಂದು ವಿಚಾರದಲ್ಲಿ ಬೇಡಪ್ಪ, ಸನ್ರೈಸ್ ಟ್ಯಾಂಕ್ ಹಾಕ್ಸ್ಬಿಡೋಣ ಅಂತ ಹೇಳಿ ಹಾಕ್ಸಿದ್ರೆ ಒಳ್ಳೇದು ಅಂತ ನಂಗೆ ಅನ್ಸುತ್ತೆ. ಏನಂತೀರಾ ಸರ್? ಖಂಡಿತ. ಅಲ್ಲ, ನಮ್ಮ ಉದ್ದೇಶ ಕೂಡ ಅದೇ, ಜನರಿಗೆ ಏನು ಬೇಕು ಅಂತ ಮೇನ್ ಅವರ ಪೇನ್ ಪಾಯಿಂಟ್ ಮತ್ತು ಅವರದ್ದು ನೀಡ್. ಕೆಲವೊಮ್ಮೆ ಅವ್ರ ನೀಡ್ ಕೂಡ ಗೊತ್ತಿರೋದಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಹೇಳಿದ್ನಲ್ಲ, ಪಿಕಲ್ ಇಂಡಸ್ಟ್ರಿ ಅವರಿಗೆ ಅದು ಇಂಥ ಟ್ಯಾಂಕ್ ಇದೆ ಗೊತ್ತಾದ ನಂತರ ಅವರ ನೀಡ್ ಒಂದು ಫುಲ್ಫಿಲ್ ಆಗಿದೆ. ಕರೆಕ್ಟ್. ಹಾಗೆ ಇದರಲ್ಲಿ ಕೂಡ ಕೆಳಗಡೆ ನಾನು ಔಟ್ಲೆಟ್ ಕೊಟ್ಟರೆ ನಮಗೊಂದು ಡಿಮಾಂಡ್ ಬಂದಿತ್ತು, ಸರ್ ನಾವು ಮೇಲಿಂದ ಬೀಜ ಎಲ್ಲ ಹಾಕ್ತೀವಿ, ಶೇಖರಣೆ ಮಾಡ್ತೀವಿ, ನಮಗೆ ಏನು ಜೋಳ ಇದೆಲ್ಲ ಇರ್ತಲ್ಲ, ರಾಗಿ ಎಲ್ಲ, ಅದನ್ನು ನಾವು ಇಲ್ಲಿ ಅಕ್ಕಿ ಶೇಖರಣೆ ಮಾಡ್ತಾರೆ. 1 ವರ್ಷಕ್ಕೆ ಬೇಕಾಗುವಷ್ಟು ಅವ್ರು ಶೇಖರಣೆ ಮಾಡಿ ಇಡ್ತಾರೆ ಸ್ವಂತ ಉಪಯೋಗಕ್ಕೆ. ಅದನ್ನು ತೆಗಿಬೇಕಾದ್ರೆ ನಾವು ಮೇಲಿಂದ ತೆಗಿಬೇಕು, ತುಂಬಾ ಕಷ್ಟ ಆಗುತ್ತೆ. ನೀವು ಕೆಳಗಡೆ ಒಂದು ಔಟ್ಲೆಟ್ ಕೊಡಿ ಸರ್ 4 ಇಂಚಿದು, ನಮ್ಗೆ ಅದು ಈಸಿ ಆಗುತ್ತೆ. ಓಪನ್ ಮಾಡೋದು ಅಂದ್ರೆ ಕೆಳಗಡೆಯಿಂದ ಹಳೇದು ಮೊದಲು ಹಾಕಿದ್ದು ಮೊದಲು ಹೊರಗೆ ಬರುತ್ತೆ, ಮತ್ತೆ ಬೇಕಾದ ಹಾಗೆ ಮೇಲಿಂದ ಹಾಕೊಳ್ಬಹುದು. ಸೊ ಆ ಡಿಸೈನ್ ಕೂಡ ನಾವು ಮಾಡ್ತಿದ್ದೀವಿ. ಯಾವಾಗ ಬರುತ್ತೆ ಸರ್ ಮಾರ್ಕೆಟ್ಗೆ? ಅದೇ ಏಪ್ರಿಲ್ ಅಲ್ಲೇ ಬರುತ್ತೆ ಸರ್. ಅದು ಒಂದು ಒಳ್ಳೆ ನೋಡಿ, ಅವರಿಗೆ ನೀಡ್ ಇದೆ, ಮಾರ್ಕೆಟ್ ಎಲ್ಲ ಇಲ್ಲ, ಪ್ರಾಡಕ್ಟ್ ಇಲ್ಲ. ಸೊ ಇದನ್ನ ಫುಲ್ಫಿಲ್ ಮಾಡ್ತೀರಾ? ಅದನ್ನು ಸ್ವಲ್ಪ ಫುಲ್ಫಿಲ್ ಆಗುತ್ತೆ. ಎಸ್ ಸರ್, ತುಂಬಾ ಖುಷಿ ಆಯ್ತು ಸರ್. ಅಂದ್ರೆ ಬಂದಿದ್ದಕ್ಕೆ ಒಂದು ಅರ್ಥ ಸಿಕ್ತು ನನಗೆ. ಒಂದಿಷ್ಟು ನನಗೂ ಪರಿಚಯ ಆಯ್ತು. ಈ ಇಂಡಸ್ಟ್ರಿ ನಂಗೆ ಗೊತ್ತಿರಲಿಲ್ಲ ಫ್ರಾಂಕ್ಲಿ, ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದೇ ನೀವು ಬಂದ್ರೆ ನಮ್ಗೊಂದು ಸ್ವಲ್ಪ ಬೂಸ್ಟ್. ಇಲ್ಲ ಖಂಡಿತ ಸರ್, ಏನೋ ಒಂದು ಕುತೂಹಲದಲ್ಲಿ ನೋಡಿದೆ. ಬಟ್ ಒಳಗೆ ಬಂದಾಗ ಅನ್ಸುತ್ತೆ ಯಾವುದೋ ಟ್ಯಾಂಕಿನ ಊರಿಗೆ ಬಂದ್ಬಿಟ್ಟಿದ್ದೀನಿ ಅಂತ. ಫ್ಯಾಕ್ಟ್ರಿ ಎಲ್ಲ ನೋಡಿದೆ. ತುಂಬಾ ಅಂದ್ರೆ ಇದು ಹೆಂಗ್ ಮೇಕಿಂಗು, ಏನ್ ಮ್ಯಾನುಫ್ಯಾಕ್ಚರ್, ಯಾವತ್ತು ಯೋಚನೆನೂ ಮಾಡಿರಲಿಲ್ಲ, ತಲೆನೂ ಕೆಡ್ಸ್ಕೊಂಡಿರಲಿಲ್ಲ. ಸೊ ಮನು ಅಂದಾಡಿ ವಿಡಿಯೋ ನೋಡಿದ್ಮೇಲೆ ಅನ್ಸಿತ್ತು, ಇದು ಇವ್ರೇನೋ ಒಂದು ಸ್ಪೆಷಲ್ ಆಗಿ ಮಾಡ್ತಾ ಇದಾರಲ್ಲ, ವಿಶೇಷವಾಗಿ ಮಾಡ್ತಿದ್ದಾರೆ ಅಂತ. ಆಮೇಲೆ ನನ್ನ ಫ್ರೆಂಡ್ಸ್ ಕೆಲವರು ಹೇಳಿದ್ರು, ಇಲ್ಲ ಕೋಸ್ಟಲ್ ಅಲ್ಲಿ ತುಂಬಾ ಇದ್ದಾರೆ ಅವರು, ಸನ್ರೈಸ್ ಅವರು ಅಂತ. ಸೊ ಹಾಗಾಗಿ ಇಲ್ಲಿ ತನಕ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಯ್ತು. ಇಲ್ಲ ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಸುರೇಶ್ ಕಾಮತ್ ಅವ್ರ ಜೊತೆಗಿನ ಮಾತುಕತೆ. ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ಇಲ್ಲಿ ಈ ವಾಟರ್ ಟ್ಯಾಂಕ್ ಸುತ್ತ ಇಷ್ಟೆಲ್ಲ ದೊಡ್ಡ ಕತೆ ಇದೆ. ಇದು ಬರೀ ವಾಟರ್ ಟ್ಯಾಂಕ್ ಅಲ್ಲ, ಇದು ಮಲ್ಟಿಪರ್ಪಸ್ ಟ್ಯಾಂಕು. ಇದರಲ್ಲಿ ಬೀಜ ಶೇಖರಣೆ ಮಾಡ್ತಾರಂತೆ, ಆಮೇಲೆ ಉಪ್ಪಿನಕಾಯಿ ಶೇಖರಣೆ ಮಾಡ್ತಾರಂತೆ, ಏನೇನೋ ಇದೆ. ಸೊ ನನಗೀಗ ಅರ್ಥ ಆಗ್ತಾ ಇರೋದೇನು ಅಂತಂದರೆ, ಮನೆ ಕಟ್ಟುವ ವಿಚಾರ ಬಂದಾಗ ನಾವೆಲ್ಲ ಏನು ಸಿಕ್ಕಾಬಟ್ಟೆ ಪರ್ಟಿಕ್ಯುಲರ್ ಅಪ್ಪ. ನಾನು ಕೇಳಿದ್ದೀನಿ, ಯಾವಾಗಲೂ ನೀವು ಕೇಳಿರ್ತೀರ, ಆ್ಯಂಕರ್ ಸ್ವಿಚಸ್ ಬೇಕು, ಜಾಗ್ವಾರ್ ಫಿಟ್ಟಿಂಗ್ಸ್ ಬೇಕು, ಎಲ್ಲರೂ ಹೇಳೋದು ಕೇಳಿದ್ವಿ ನಾವು. ಪೇಂಟ್ ಏಷ್ಯನ್ ಪೇಂಟ್ಸೇ ಹೊಡಿಸ್ಬೇಕು, ಈ ಬ್ಲಾಕೇ ಬೇಕು, ಈ ಹಾಲೋ ಬ್ಲಾಕೇ ಬೇಕು. ಬಟ್ ವಾಟರ್ ಟ್ಯಾಂಕ್ ವಿಚಾರದಲ್ಲಿ ಯಾವತ್ತೂ ಯಾರೂ ತಲೆನೇ ಕೆಡ್ಸ್ಕೊಂಡಿಲ್ಲ. ನಿಜವಾಗ್ಲೂ ಹೇಳಬೇಕು ಅಂತಂದರೆ, ಮನೆಯ ಶಿಖರ, ಮನೆಯ ಕಿರೀಟ, ಮನೆಯ ಪೇಟ ಅದು. ಸೊ ಅದು ಕ್ಲೀನಾಗಿರಬೇಕು, ಸ್ಟ್ರಾಂಗ್ ಆಗಿರಬೇಕು, ಚೆನ್ನಾಗಿರಬೇಕು ಅಂತಂದರೆ ನಿಮ್ಮ ಮನೆಯ ಮಹಡಿ ಮೇಲೆ ಸನ್ರೈಸ್ ಟ್ಯಾಂಕ್ ಇರಬೇಕು. ಏನಪ್ಪ ಪ್ರಮೋಷನ್ ಮಾಡ್ತಾ ಇದ್ದಾನೆ, ಮಾರ್ಕೆಟಿಂಗ್ ಮಾಡ್ತಿದ್ದಾನೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಹಂಗೆ ಅಂದ್ಕೊಂಡ್ರೂ ನೀವು ನಿಮ್ಮ ಮನೆ ಮೇಲೆ ಈ ಸನ್ರೈಸ್ ಟ್ಯಾಂಕರ್ನ ಇಟ್ಟಿದ್ದೇ ಆದರೆ, ಒಂದು ಹೇಳ್ತೀನಿ ಕೇಳಿ, ನಿಮ್ಮ ಮನೆ ಕನ್ಸ್ಟ್ರಕ್ಷನ್ 100% ಕಂಪ್ಲೀಟ್ ಆಗುತ್ತೆ. ಯಾಕಂದರೆ ನಿಮ್ಮ ಕಾಳಜಿ ನಿಮ್ಮ ಕುಟುಂಬದ ಮೇಲೆ ಇದೆ ಅಂತ ಗೊತ್ತಾಗೋದೆ ನಿಮ್ಮ ಮನೆಯ ಮೇಲೆ ಸನ್ರೈಸ್ ಟ್ಯಾಂಕರ್ ಇದ್ದಾಗ.